ನಾಳೆ ಆಂಧ್ರಪ್ರದೇಶಕ್ಕೆ ಮೋಂತಾ ಚಂಡಮಾರುತ ಅಪ್ಪಳಿಸಲಿದೆ. ಸದ್ಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಆಂಧ್ರಪ್ರದೇಶಕ್ಕೆ ಘೋಷಣೆ ಮಾಡಲಾಗಿದೆ. ನಾಳೆ ಆಂಧ್ರಪ್ರದೇಶಕ್ಕೆ ಮೋಂತಾ ಚಂಡಮಾರುತ ಅಪ್ಪಳಿಸಲಿದೆ. 110 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಅಪ್ಪಳಿಸುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಆಂಧ್ರದ ಒಟ್ಟು 23 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆಯನ್ನ ಎಚ್ಚರಿಕೆಯನ್ನ ಕೊಡಲಾಗಿದ್ದು ಸದ್ಯ ರೆಡ್ ಅಲರ್ಟ್ ಅನ್ನು ಜಾರಿಗೊಳಿಸಲಾಗಿದೆ. ಕರ್ನಾಟಕದ ಹಲವೆಡೆಯೂ ಕೂಡ ಮಳೆಯ ಮುನ್ಸೂಚನೆ ಇದೆ. ಭಾರೀ ಮಳೆಯಾಗುವಂತಹ ಸಾಧ್ಯತೆ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯ ಎಫೆಕ್ಟ್ ಸ್ವಲ್ಪ ಹೆಚ್ಚೇ ಇರುತ್ತೆ ಅಂತ ಹೇಳಲಾಗ್ತಿದೆ. ಇವತ್ತಿಂದ 3-4 ದಿನಗಳ ಕಾಲ ಮಳೆಯ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನ ವಹಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಮತ್ತು ಸಮುದ್ರ ತೀರದಲ್ಲಿ ವಾಸ ಮಾಡುವಂತವರನ್ನ ಸ್ಥಳಾಂತರ ಮಾಡುವುದಕ್ಕೆ ಮತ್ತು ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಇರುವುದಕ್ಕೆ ಎಲ್ಲವನ್ನು ಕೂಡ ಸಜ್ಜುಗೊಳಿಸಿಕೊಳ್ಳಲಾಗ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದೆ. ಒಡಿಶಾ ಕರಾವಳಿ ತೀರಕ್ಕೆ ಮೋಂತಾ ಚಂಡಮಾರುತ ಅಪ್ಪಳಿಸ್ತಾ ಇದ್ದು ಈಗ ಹವಾಮಾನ ಇಲಾಖೆ ಎಲ್ಲ ರಾಜ್ಯಗಳಿಗೂ ಎಚ್ಚರಿಕೆಯನ್ನು ಕೊಟ್ಟಿದೆ. ಸದ್ಯ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದ್ದು ಗಾಳಿ ಸಹಿತ ಮಳೆ 3-4 ದಿನಗಳ ಕಾಲ ಇರಲಿದೆ ಅಂತ ಹೇಳಲಾಗ್ತಿದೆ. ಇನ್ನು ತಮಿಳುನಾಡು ಭಾಗದಲ್ಲಿ ಭೂಕುಸಿತ ಆಗತಕ್ಕಂತಹ ಸಾಧ್ಯತೆಗಳ ಬಗ್ಗೆಯೂ ಕೂಡ ಹವಾಮಾನ ಇಲಾಖೆ ಎಚ್ಚರಿಸ್ತಾ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಗದಗಿನಲ್ಲಿ 5 ಸೆಂಟಿಮೀಟರ್, ಬೆಂಗಳೂರು HAL ಏರ್ಪೋರ್ಟ್ನಲ್ಲಿ 3 ಸೆಂಟಿಮೀಟರ್, ಮಂಡ್ಯದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಬಂಗಾಳ ಉಪಸಾಗರದ ಆಗ್ನೇಯ ಭಾಗದಲ್ಲಿ ಮೋಂತಾ ಚಂಡಮಾರುತವು ಚೆನ್ನೈಯಿಂದ 520 ಕಿಲೋಮೀಟರ್, ಆಂಧ್ರ ಪ್ರದೇಶದ ಕಾಕಿನಾಡದಿಂದ 570 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ಮುಂದೆ ವಾಯುವ್ಯ ದಿಕ್ಕಿನಲ್ಲಿ ಚಲಿಸಿ ಇನ್ನಷ್ಟು ತೀವ್ರಗೊಳ್ಳುವ ಹೆಚ್ಚಿನ ಸಾಧ್ಯತೆ ಇದೆ. ಈ ಚಂಡಮಾರುತವು ಮಚಲಿಪಟ್ಟಣಂ ಮತ್ತು ಕಲಿಂಗಪಟ್ಟಣಂ ಮಧ್ಯದಲ್ಲಿ ಕಾಕಿನಾಡದ ಕರಾವಳಿಯ ತೀರವನ್ನು ಅಕ್ಟೋಬರ್ 28 ಸಾಯಂಕಾಲ ಅಥವಾ ರಾತ್ರಿ ವೇಳೆಯಲ್ಲಿ ಪ್ರವೇಶಿಸುವ ಹೆಚ್ಚಿನ ಸಾಧ್ಯತೆ ಇದೆ. ಕರಾವಳಿಯನ್ನು ದಾಟುವಾಗ ಇದರ ಗಾಳಿಯ ವೇಗ ಪ್ರತಿ ಗಂಟೆಗೆ 90ರಿಂದ 100 ಕಿಲೋಮೀಟರು, ಕೆಲವೊಮ್ಮೆ ಪ್ರತಿ ಗಂಟೆಗೆ 110 ಕಿಲೋಮೀಟರು ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 27ರಿಂದ ಅಕ್ಟೋಬರ್ 29ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಅಕ್ಟೋಬರ್ 30 ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ಸದ್ಯ ಕರ್ನಾಟಕದಲ್ಲಿ ಚಂಡಮಾರುತದ ಎಫೆಕ್ಟ್ ಹೇಗಿರುತ್ತೆ ಮತ್ತು ಇದರ ಪ್ರಭಾವ ಹೆಚ್ಚಿರತಕ್ಕಂತಹ ಸ್ಥಳಗಳಲ್ಲಿ ಯಾವ ರೀತಿ ಕಟ್ಟೆಚ್ಚರ ವಹಿಸುವಂತೆ ಸೂಚನೆ ಕೊಡಲಾಗಿದೆ ಮತ್ತು ಏನು ಪ್ರಿಕಾಷನ್ಸ್ನ ತೆಗೆದುಕೊಳ್ಳಲಾಗಿದೆ? ದಿವ್ಯಾ, ಕರ್ನಾಟಕದಲ್ಲಿ ಕೂಡ ರಾಜ್ಯಾದ್ಯಂತ ಈ ಮೋಂತಾ ಚಂಡಮಾರುತದ ಪ್ರಭಾವ ಇರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಾಗಿರ್ಬೋದು, ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ಮಳೆಯಾಗುವಂತಹ ಮುನ್ನೆಚ್ಚರಿಕೆ ಅಂದರೆ ಭಾರಿ ಮಳೆಯಾಗುವಂತಹ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ನೀವು ವಾತಾವರಣ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಬದಲಾಗಿದೆ. ಸೈಕ್ಲೋನ್ ಎಫೆಕ್ಟ್ ಆಲ್ರೆಡಿ ಕಾಣಿಸ್ಕೊಳ್ತಾ ಇದೆ. ಸೊ ತುಂತುರು ಮಳೆ ಕೂಡ ಆರಂಭವಾಗ್ತಾ ಇದೆ. ಇನ್ನು 2ರಿಂದ 3 ದಿನಗಳ ಕಾಲ ರಾಜ್ಯಾದ್ಯಂತ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕರಾವಳಿ ಭಾಗದಲ್ಲಿ ಮೀನುಗಾರರಿಗೂ ಕೂಡ ಮುನ್ನೆಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಮುದ್ರಕ್ಕೆ ಇಳಿಬೇಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆಯಿಂದ ನಾಳೆ ಸಂಜೆ ಅಥವಾ ನಾಳೆ ರಾತ್ರಿ ಚಂಡಮಾರುತ ಅಪ್ಪಳಿಸುವಂತಹ ಸಾಧ್ಯತೆ ಇದೆ, ತುಂಬಾ ರೌದ್ರತೆ ಇದೆ ಅನ್ನುವಂತಹ ಮುನ್ನೆಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶ, ಒಡಿಶಾ, ತಮಿಳುನಾಡು, ಪುದುಚೇರಿ ಭಾಗದಲ್ಲಿ ಈಗಾಗಲೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಎಲ್ಲಾ ರೀತಿಯಲ್ಲಿ SDRF ಆಗಿರ್ಬೋದು, NDRF ಟೀಮ್ ಕೂಡ ಸಜ್ಜಾಗಿ ನಿಂತಿದೆ. ಸೊ ಕರ್ನಾಟಕದಲ್ಲೂ ಕೂಡ ತೀವ್ರವಾಗಿರುವಂತಹ ಮುನ್ನೆಚ್ಚರಿಕೆ ಅಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಅತ್ಯಂತ ಹೆಚ್ಚು ಮಳೆ ಆಗುವಂತ, ಅದರಲ್ಲೂ ಕೂಡ ಬಿರುಗಾಳಿ ಸಮೇತ ಮಳೆ ಆಗುವಂತಹ ಮುನ್ನೆಚ್ಚರಿಕೆಯನ್ನ ಈಗಾಗಲೇ ರವಾನೆ ಮಾಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.